ತ್ರಿವೇಣಿಯವರು ನೇರ ಪ್ರಶ್ನೆ ಕೇಳಿದ್ದಾರೆ. ನನಗೆ ರಾಜಕೀಯ ಬೆಳವಣಿಗೆಯ ಪ್ರಯತ್ನ ಮಾಡಿದರೆ ಆಗಬಹುದಾ? ತಾವು 21/4/2097 5 ಗಂಟೆ ಸಂಜೆ ಜನ್ಮ ಎತ್ತಿದ್ದೀರಾ, ಕೋಲಾರದಲ್ಲಿ ಜನ್ಮ ಎತ್ತಿದ್ದೀರಾ. ನಿಮ್ಮದು ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ಅದಲ್ಲದೆ ನಿಮಗೆ ಈಗ ನಡೆಯುವಂತಹ ದಶಾಕಾಲ ಗುರು ಮಹಾರ್ದಶೆ ಈಗ ಪ್ರಸ್ತುತ ನಡೀತಾ ಇದೆ. 13/6/2023 13/6/2039 ಗುರುದಶಾಕಾಲ. ಗುರುದಶೆಯಲ್ಲಿ ಪ್ರಸ್ತುತ ಈಗ ಗುರುವಿನ ಸ್ವಭುಕ್ತಿ. ಹಾಗಾಗಿ ನಿಮ್ಮ ರಾಜಕೀಯ ವಿಷಯದಲ್ಲಿ ನಿಮ್ಮ ಜಾತಕವನ್ನು ನೋಡಿದರೆ ನೀವು ರಾಜಕೀಯ ಒಡನಾಟಗಳು, ರಾಜಕೀಯ ವಿಷಯದ ಬಗ್ಗೆಯೋ ಆಸಕ್ತಿಗಳನ್ನು ಹೊಂದುವಂಥದ್ದು, ಅದರ ಹಿಂದೆ ನೀವು ಕೆಲವು ಸಾಧನೆಗಳನ್ನು ಮಾಡುವಂಥದ್ದು, ಗ್ರಾಮದಲ್ಲಿಯೋ ಅಥವಾ ನಗರದಲ್ಲಿಯೋ ಅಥವಾ ತಾಲೂಕು ಲೆವೆಲ್ನಲ್ಲಿಯೋ ನಿಮ್ಮ ಸ್ಥಾನಮಾನಗಳು, ನಿಮ್ಮ ಪ್ರಯತ್ನಗಳು ಚೆನ್ನಾಗಿದೆ ಇದರಲ್ಲಿ. ಆದರೆ ನಿಮ್ಮ ಜಾತಕದಲ್ಲಿ ಗುರುವಿಗೆ ಸ್ಥಾನಬಲ ಕಡಿಮೆ. ಮಕರ ರಾಶಿಯಲ್ಲಿದ್ದ ಗುರು ನಮ್ಮ ಪ್ರಯತ್ನಕ್ಕೆ ಅನುಗುಣವಾದ ನಮ್ಮ ಡೆವಲಪ್ಮೆಂಟ್ ಅಂದರೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಈ ಗ್ರಹ ಕೊಡುವುದು ಸ್ವಲ್ಪ ಮಧ್ಯಮ. ನಿಮ್ಮಲ್ಲಿ ಬೇಗ ಸಿಟ್ಟಿಗೊಳಗಾಗುವ ಮತ್ತು ತತ್ಕ್ಷಣವಾಗಿ ಕೋಪಿಷ್ಠರಾಗಿ ಮಾತನಾಡುವ ಕೆಲವು ಗುಣಗಳು ತಮ್ಮ ಜಾತಕದಲ್ಲಿ ನನಗೆ ಎದ್ದು ಕಾಣಿಸ್ತಾ ಇದೆ ತ್ರಿವೇಣಿಯವರೇ. ಅದರಿಂದ ಸ್ವಲ್ಪ ಸಮಾಧಾನವಾಗಿ, ಸ್ವಲ್ಪ ಸಾಧನೆಯನ್ನು ಅಧಿಕ ಮಾಡಿಕೊಂಡು, ನಿಮ್ಮ ವೈಯಕ್ತಿಕ ಬದುಕಿಗೂ ಮಹತ್ವವನ್ನು ಕೊಟ್ಟುಕೊಂಡು ಈ ಹೆಜ್ಜೆ ಇಟ್ಟರೆ ಒಳ್ಳೆಯ ಫಲ ಬರಬಹುದು. ಆದರೆ ಗುರು, ನಾವು ಯಾವುದೇ ಕೆಲಸ ಮಾಡುವುದಾದರೂ ಅವನು ಗುರು ಒಂದು ಸಕಲ ಕೆಲಸಗಳಿಗೂ ಪ್ರೇರಕ ಶಕ್ತಿಯಾಗಿ ಅನುಗ್ರಹವನ್ನು ಮಾಡುವ ಗ್ರಹ. ಅದರಿಂದ ಬಲಹೀನ ಗ್ರಹನಾದದ್ರಿಂದ ನೀವು ಸಮಾಜ ಸೇವೆಯ ಯೋಗ ನಿಮ್ಮಲ್ಲಿದೆ. ಸಮಾಧಾನವಾಗಿ ವಿಷಯವನ್ನು ಅವಲೋಕನ ಮಾಡಿ ಹೆಜ್ಜೆ ಇಟ್ಟಾಗ ನಿಮ್ಮ ಪಾಲಿಗೆ ಈ ಯೋಗಗಳು ಉಂಟಾಗಬಹುದು ಅಂತ ಹೇಳ್ತೇನೆ. ಗುರುವಿನ ಆರಾಧನೆ ನಿರಂತರವಾಗಿ ಮಾಡಿ. ಪ್ರತಿ ಗುರುವಾರ ದತ್ತಾತ್ರೇಯ ದೇವರ ಆರಾಧನೆ, ಹಾಗೆ ಗುರು ಪ್ರಾರ್ಥನೆ, ಗುರುವಿಗೆ ಸಂಬಂಧಪಟ್ಟಂತಹ ಕ್ಷೇತ್ರ ದರ್ಶನಗಳು, ಶಿವ ಆರಾಧನೆಗಳು ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ಕೊಡಬಹುದು ಅಂತ ಹೇಳ್ತೇನೆ. ನಮಸ್ಕಾರ.